ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಮುಖ್ಯವಾಗಿ ಈ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗೂ ಈ ಹಬ್ಬದಲ್ಲಿ ನಾವು ವಿಶೇಷವಾಗಿ ಯಾವ ದೇವರನ್ನು ಕೂಡ ಪೂಜಿಸೋದಿಲ್ಲ. ಅಂದರೆ ನಾವು ಇವಾಗ ಲಕ್ಷ್ಮೀ ಹಬ್ಬದಲ್ಲಿ ಲಕ್ಷ್ಮೀ ದೇವಿನ, ಗಣೇಶ ಹಬ್ಬದಲ್ಲಿ ಗಣೇಶ ದೇವರನ್ನ, ಶಿವರಾತ್ರಿಯಲ್ಲಿ ಈಶ್ವರನ ಹೀಗೆ ಪೂಜಿಸ್ತೀವಲ್ಲ, ಹಾಗೆ ಈ ಒಂದು ಹಬ್ಬದಲ್ಲಿ ಇದೇ ದೇವರು ಅಂತ ನಾವೇನು ವಿಶೇಷವಾಗಿ ಪೂಜಿಸೋದಿಲ್ಲ. ಬದಲಿಗೆ ಮನೆ ದೇವರನ್ನು ನಾವು ಪೂಜಿಸ್ತೀವಿ. ಇಂದು ವಿಶೇಷವಾಗಿ ರಾಶಿ ಪೂಜೆ ಒಂದು ಸಂಕೇತವನ್ನು ಪಡೆದುಕೊಂಡಿದೆ. ಅಂದರೆ ರಾಶಿ ಪೂಜೆ ಅಂದರೆ ರೈತನು ಏನೇನು ಬೆಳೆದಿರ್ತಾನೋ ಅದನ್ನು ಇಟ್ಟು ಪೂಜಿಸುವುದಕ್ಕೆ ರಾಶಿ ಪೂಜೆ ಅಂತ ಹೇಳ್ತೀವಿ. ಹಾಗೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವುದಕ್ಕೆ ಸಂಕ್ರಾಂತಿ ಅಂತ ಕೂಡ ಹೆಸರು. ಇನ್ನು ಮನೆಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣ ತಯಾರಿಸಿ ಸುತ್ತಲಿನ ಮನೆಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಹಂಚಿ ಶುಭಾಶಯನ್ನು ಕೋರೋದು ಕೂಡ ಒಂದು ವಿಶೇಷತೆ ಆಗಿದೆ. ಹಾಗೆ ಈ ಹಬ್ಬವನ್ನು ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸುತ್ತಾರೆ. ಇದು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳಲಾಗುತ್ತದೆ. ಇದು ರೈತನಿಗೆ ಸುಗ್ಗಿಯ ಹಬ್ಬ ಆಗಿರುತ್ತೆ. ಹಾಗೆ ಪ್ರಕೃತಿಯ ಹಬ್ಬ ಕೂಡ ಅನಿಸ್ಕೊಳ್ಳುತ್ತೆ. ಇನ್ನು ಹೆಣ್ಣು ಮಕ್ಕಳು ಹೊಸ ಬಟ್ಟೆಯನ್ನು ಧರಿಸಿ ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲದೊಂದಿಗೆ ಹತ್ತಿರದ ಸಂಬಂಧಗಳಿಗೆ ಹಾಗೂ ಅಕ್ಕಪಕ್ಕದವರ ಮನೆಯವರಿಗೆ ಸಂಭ್ರಮದಿಂದ ವಿನಿಯೋಗ ಮಾಡಿಕೊಳ್ತಾರೆ. ಎಳ್ಳು ಬೆಲ್ಲ ಕೊಡುತ್ತಾ ಒಳ್ಳೆಯ ಮಾತನಾಡೋಣ, ಸುಖದಿಂದ ಬಾಳೋಣ ಎಂದು ಒಬ್ಬರಿಗೊಬ್ಬರು ಸಂತೋಷವನ್ನು ಕೂಡ ಹಂಚಿಕೊಳ್ಳುತ್ತಾರೆ. ಇದು ಈ ಹಬ್ಬದ ವಿಶೇಷವಾದ ಇನ್ನೊಂದು ವಿಶೇಷತೆ. ಹಾಗೆ ಪ್ಲೇಟ್ ತುಂಬ ಕಬ್ಬು, ವಿವಿಧ ಬಗೆಯ ಹಣ್ಣುಗಳು, ಸಕ್ಕರೆ, ಅಚ್ಚುಗಳು, ಎಳ್ಳು ಬೆಲ್ಲ ಮತ್ತು ಹುರಿಗಡಲೆ ಹೀಗೆ ವಿವಿಧ ಬಗೆಯ ಪ್ರಕೃತಿಯ ಕೊಡುಗೆಯಿಂದ ತುಂಬಿರುತ್ತದೆ. ಇಲ್ಲಿ ಕಬ್ಬು ಈ ಭಾಗದ ಪ್ರಧಾನವಾಗಿರುತ್ತದೆ. ಯಾಕೆಂದರೆ ಹಬ್ಬದ ಋತುವಿನ ಸುಖವನ್ನು ಇದು ಸೂಚಿಸುತ್ತದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಗಾಳಿಪಟನ ಹಾರಿಸಿ ಸಂಭ್ರಮಿಸ್ತಾರೆ. ಇನ್ನು ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ರಂಗೋಲಿಯನ್ನು ಕೂಡ ಬಿಡಿಸಿ ಸಂಭ್ರಮದಿಂದ ಅವರು ಸಂತೋಷನ ಪಡ್ತಾರೆ. ಹಾಗೆ ದನ ಕರುಗಳನ್ನು ಸಿಂಗರಿಸಿ ಮೆರವಣಿಗೆ ಕೂಡ ಮಾಡ್ತಾರೆ. ಅವುಗಳನ್ನು ಕಿಚ್ಚು ಹಾಯಿಸುವುದು ಕೂಡ ಸರ್ವೇ ಸಾಮಾನ್ಯ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವತ್ತು ಮನೆಗೆ ಯಾರೇ ಬಂದರೂ ಕೂಡ ಬರೀ ಕೈನಲ್ಲಿ ಕಳಿಸೋದಿಲ್ಲ. ಹೀಗೆ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಸಂಕ್ರಾಂತಿ ದಿನದಿಂದ ಚಳಿಯು ಮುಗಿದು ಹಗಲಿನ ಅವಧಿ ದೀರ್ಘವಾಗುತ್ತದೆ. ಪ್ರೀತಿ ಪ್ರೇಮದಿಂದ ಸಂಭ್ರಮದೊಂದಿಗೆ ಒಬ್ಬರಿಗೊಬ್ಬರು ಅಂದು ಕೋಪ ಮಾಡಿಕೊಳ್ಳದೆ ಸಂಭ್ರಮದಿಂದ ಹಬ್ಬವನ್ನು ಆಚರಿಸೋಣ. ಕೊನೆಯದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಆಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನೇಸರನು ತನ್ನ ಪಥ ಬದಲಾಯಿಸುತ್ತಿರಲು, ಮಾಗಿಯ ಚಳಿ ಮಾಯವಾಗುತ್ತಿರಲು, ತನು ಮನದಲ್ಲಿ ಹೊಸ ಚೈತನ್ಯ ಮೂಡಲಿ, ಹೊಸ ಬೆಳೆ, ಹೊಸ ಕ್ರಾಂತಿ ಜಗದಲ್ಲಿ ಹರಡಲಿ, ಕಹಿ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಚಿರವಾಗಲಿ, ನೀವು ಕಂಡ ಕನಸುಗಳು ನನಸಾಗಲಿ, ನೆಮ್ಮದಿಯ ಬಾಳು ಹಸಿರಾಗಲಿ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.